ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೆ ಸ್ವಾಗತ ನಿಮ್ಮ ಅಕ್ವೇರಿಯಂ ಚಾನಲ್ ಕೇಸ್ ಅಕ್ವೇರಿಯಮ್ಸ್. ಇವತ್ತು ನಾವು ಮಾತಾಡೋ ಹೋಗ್ತೀವಿ ಸಿಟ್ಲೆಟ್ಸ್ ಫಿಶಸ್ ಬಗ್ಗೆ. ಫಿಶಸ್ ಬಗ್ಗೆ ಯಾವ ಥರ ಕೇರ್ ಮಾಡಬೇಕು, ಯಾವ ಥರ ನೋಡ್ಕೊಬೇಕು, ಭಾಳಷ್ಟು ದಿನ ಯಾವ ಥರ ಲೈಫ್ ಟೈಮ್ ಇಟ್ಕೊಬೇಕು. ಯಾಕಂದ್ರೆ ಬಹಳ ಜನ ಏನು ಮಾಡ್ತೀರಾ, ಅಕ್ವೇರಿಯಂ ಶಾಪ್ ತೊಗೊಂಡ್ಬರ್ತೀರಾ, ಬ್ಯೂಟಿಫುಲ್ ಆಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ, ಕಲರ್ಫುಲ್ ಕಾಣ್ತಾ ಇರುತ್ತೆ. ಆದರೆ ತೊಗೊಂಡು ಅಕ್ವೇರಿಯಮಲ್ಲಿ ಇರ್ತೀರಾ, ಒಂದು ತಿಂಗಳ ಒಳಗಡೆ ಸತ್ತೋಗ್ಬಿಡುತ್ತೆ, ಒಂದು ವಾರದಲ್ಲಿ ಸತ್ತೋಗ್ಬಿಡುತ್ತೆ. ಏನಕ್ಕೆ ಕಾರಣ, ಯಾವ ಥರ ಸತ್ತೋಗುತ್ತೆ ಇದೆಲ್ಲ ತಿಳ್ಕೊಬೇಕು. ಅದಕ್ಕೋಸ್ಕರ ಈ ವಿಡಿಯೋ ಸ್ಪೆಷಲಾಗಿ ಮಾಡ್ತಾ ಇರೋದು, ಯಾವ ಥರ ನಾವು ಕೇರ್ ಮಾಡಬೇಕು ಸಿಟ್ಲೆಟ್ಸ್ಗೋಸ್ಕರ. ಸಿಟ್ಲೆಟ್ಸ್ ನಾನು 4 ಟಿಪ್ಸ್ ಹೇಳ್ತೀನಿ. ಆ 4 ಟಿಪ್ಸ್ನ ಫಾಲೋ ಮಾಡಿಕೊಂಡ್ರೆ ನಿಮ್ಮ ಸಿಟ್ಲೆಟ್ ಲಾಂಗ್ ಟೈಮ್ದಾಗ ಮಿನಿಮಮ್ ಅಟ್ಲೀಸ್ಟ್ 6 to 7 ಇಯರ್ಸ್ ತನಕ ನಿಮ್ಮ ಹತ್ರ ಇರುತ್ತೆ. ನನ್ನ ಹತ್ರ ಇತ್ತು ಆಲ್ರೆಡಿ. ನಾನು ಮೊದಲು ನನ್ನ ಹತ್ರ ಸಿಟ್ಲೆಟ್ ಟ್ಯಾಂಕ್ ಇತ್ತು, ಅವಾಗ ನಾನು 3-4 ವರ್ಷ ಇಟ್ಟಿದ್ದೆ. ಆದರೆ ಈಗ ಫಿಶ್ ರೂಮ್ ಇದೆಯಲ್ಲ, ಫಿಶ್ ರೂಮ್ ಇರಲಿಲ್ಲ, ಅವಾಗ ಮನೇಲಿ ಇಟ್ಟಿದ್ದೆ. ಜಾಗ ಟೈಟ್ ಆಗ್ತಾಯಿತ್ತು, ಬಹಳಷ್ಟು ಟ್ಯಾಂಕ್ ಆಗಿಬಿಟ್ಟು, ಅದಕ್ಕೋಸ್ಕರ ತೆಗ್ದಾಕ್ಬಿಟ್ಟೆ. ಆವಾಗ ಇಲ್ಲಿಂದ್ರೆ ನನ್ನ ಹತ್ರ 4 ವರ್ಷ ತನಕ ನಾನು ಸಿಟ್ಲೆಟ್ ನಮ್ಮ ಟ್ಯಾಂಕಲ್ಲಿ ಇಡ್ತಿದ್ದೆ. 5 ವರ್ಷ 6 ವರ್ಷ ತನಕ ನನ್ನ ಹತ್ರ ಪ್ಯಾರೆಟ್ ಫಿಶ್ ಇತ್ತು. ಸೊ ಪ್ರಾಪರ್ ಹೇಳೋ ಉದ್ದೇಶ ಏನಂದರೆ, ನೀವು ಪ್ರಾಪರ್ ಕೇರ್ ಮಾಡಿಕೊಂಡ್ರೆ, ಪ್ರಾಪರ್ ಅದಕ್ಕೆ ವಾತಾವರಣ ಕೊಟ್ಟರೆ ಅದು ಲಾಂಗ್ ಟೈಮ್ ತನಕ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು 4 ಟಿಪ್ಸ್ನ ಕೊಡ್ತೀನಿ. ಆ 4 ಟಿಪ್ಸ್ ಫಾಲೋ ಮಾಡಿಕೊಂಡ್ರೆ 4 ಭಾಗ ನಾನು ಹೇಳ್ತೀನಿ. ಆ ಥರ ಫಾಲೋ ಮಾಡಿಕೊಂಡ್ರೆ ನಿಮ್ಮ ಫಿಶಸ್ ಯಾವಾಗಲೂ ಹೆಲ್ತಿಯಾಗಿರುತ್ತೆ, ಸತ್ತೋಗೋದಿಲ್ಲ. ಫಸ್ಟ್ ಆಫ್ ಆಲ್ ಟ್ಯಾಂಕ್ ಸೈಜ್. ಟ್ಯಾಂಕ್ ಸೈಜ್ ಭಾಳಷ್ಟು ಇಂಪಾರ್ಟೆಂಟ್. ಟ್ಯಾಂಕ್ ಸೈಜ್ ಏನಕ್ಕೋಸ್ಕರ ಅಂದರೆ, ಇದು ಸಿಟ್ಲೆಟ್ಸ್ ಇದೆಯಲ್ಲ, ಟೆರಿಟರಿಯಲ್ ಫಿಶಸ್. ಯಾವ ಥರ ಒಂದು ಕಿಂಗು, ಒಂದು ರಾಜ ಮಹಾರಾಜಗಳು ನಮ್ಮ ಜಾಗಗೋಸ್ಕರ ಜಗಳ ಆಡ್ತಾ ಇದ್ರು, ಆ ಥರ ಇದು ಕೂಡ ಸಿಟ್ಲೆಟ್ಸ್ ಫಿಶಸ್ಸು, ಟೆರಿಟರಿಯಲ್ ಫಿಶಸ್ಸು ತಮ್ಮ ಜಾಗಗೋಸ್ಕರ ಅವರು ಜಗಳ ಆಡ್ತಾ ಇರ್ತಾರೆ. ಅವ್ರು ಒಂದು ಜಾಗ ಅಕ್ವೈರ್ ಮಾಡ್ಕೊಳ್ತಾರೆ, ಆ ಜಾಗದಲ್ಲಿ ಬೇರೆ ಫಿಶಸ್ ಬರೋಕ್ಕೆ ಟ್ರೈ ಮಾಡಿದ್ರೆ ಅದನ್ನು ಕೊಂದಾಗ್ಬಿಡುತ್ತೆ, ಅಟ್ಯಾಕ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಯಾವಾಗಲೂ ಫಿಶಸ್ ಇಡಬೇಕಂದ್ರೆ ಪ್ರಾಪರ್ ನೀವು ಟ್ಯಾಂಕ್ ಸೈಜ್ ಕೊಡಬೇಕು. ಮಿನಿಮಮ್ ಟ್ಯಾಂಕ್ ಸೈಜ್ 3 feet ಇರಬೇಕು. 3 feet ಇದ್ದರೆ ಆವಾಗಲೇ ಇಡಿ. 1 ಅಡಿ 1.5 ಅಡಿ ಟ್ಯಾಂಕಲ್ಲಿ ಇಟ್ಟಿದ್ರೆ ಅದು ಜಾಗ ಕಮ್ಮಿ ಇರೋಕ್ಕೋಸ್ಕರ ತಮ್ಮ ಅಟ್ಯಾಕ್ ಮಾಡಿ ಸತ್ತೋಗುತ್ತೆ. ಸೊ ಅದಕ್ಕೋಸ್ಕರ ದೊಡ್ಡ ಟ್ಯಾಂಕ್ ಇರಬೇಕು. ಮತ್ತು ಸೆಕೆಂಡ್ ಇರಬೇಕಂದ್ರೆ ವಾಟರ್ ಕ್ವಾಲಿಟಿ. ಎಷ್ಟು ಚೆನ್ನಾಗಿ ನೀವು ವಾಟರ್ ಕ್ವಾಲಿಟಿ ಮೇಂಟೈನ್ ಮಾಡ್ತೀರಾ, ಅಷ್ಟೇ ಅದು ಒಳ್ಳೆ ಲೈಫ್ ಬೆಳೆಯುತ್ತೆ. ಕೆಲವೊಮ್ಮೆ ಏನು ಮಾಡ್ತೀರಾ, ನೀವು ಡಾಕ್ಯುಮೆಂಟ್ ಹಾಕ್ಬಿಡ್ತೀರಾ, ಒಳ್ಳೆ ಎಲ್ಲ ಲೈಟಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಡೆಕೋರೇಷನ್ ಇನ್ವೆಸ್ಟ್ ಮಾಡಿ, ಒಳ್ಳೆ ನೀರಿನ ಫಿಲ್ಟರ್ ಸಿಸ್ಟಮ್ ಯೂಸ್ ಮಾಡಬೇಕು. ಕೆಲವೊಮ್ಮೆ ಏನು ಮಾಡ್ತೀರಾ, ನೀವು ಒಳ್ಳೆ ಫಿಲ್ಟ್ರ್ ಟ್ಯಾಂಕ್ ತೊಗೊಳ್ತೀರಾ, ಡೆಕೋರೇಷನ್ ಮಾಡ್ತೀರಾ, ಎಲ್ಲ ಸೆಟಪ್ ಮಾಡ್ತೀರಾ, ಆದರೆ ಪ್ರಾಪರ್ ನೀವು ಫಿಲ್ಟರ್ ಸಿಸ್ಟಮ್ ಕೊಡಲ್ಲ, ಅದಕ್ಕೋಸ್ಕರ ಫಿಶಸ್ ಸತ್ತೋಗುತ್ತೆ. ಸೊ ಎಷ್ಟು ಫಿಶಸ್ನ ನೀವು ಒಳ್ಳೆ ಫಿಲ್ಟರ್ ಸಿಸ್ಟಮ್ ಕೊಡ್ತೀರಾ, ಅಷ್ಟೇ ಅದು ಚೆನ್ನಾಗಿ ಬೆಳೆಯುತ್ತೆ. ಸೊ ಫಿಲ್ಟರ್ ಸಿಸ್ಟಮಲ್ಲಿ ಬರಬೇಕಂದ್ರೆ ನೀವು ಇಂಟರ್ನಲ್ ಫಿಲ್ಟರ್ ಯೂಸ್ ಮಾಡೋಕೆ. ಇಂಟರ್ನಲ್ ಫಿಲ್ಟರ್ ಬರೀ ರೊಟೇಟರ್, ನೀರನ್ನು ರೊಟೇಟ್ ಮಾಡ್ತಾ ಇರುತ್ತೆ, ಅದು ಕ್ಲೀನ್ ಮಾಡೋಕೆ ಹೋಗೋದಿಲ್ಲ. ಸೊ ಅದಕ್ಕೋಸ್ಕರ ಸಿಟ್ಲೆಟ್ಸ್ಗೋರ ಸ್ಪೆಷಲಿ ನೀವು ಒಳ್ಳೆ ಫಿಲ್ಟರ್ಸ್ ಇನ್ವೆಸ್ಟ್ ಮಾಡಿ. ಲೈಕ್ ಟಾಪ್ ಫಿಲ್ಟರ್ ಅಂತ ಹೇಳ್ಬೋದು, ಲೈಕ್ ಸಮ್ ಫಿಲ್ಟರ್ ಅಂತ ಹೇಳ್ಬೋದು, ಕ್ಯಾನಿಸ್ಟರ್ ಫಿಲ್ಟರ್ ಅಂತ ಹೇಳ್ಬೋದು. ಆ ಥರ ಫಿಲ್ಟರ್ ಸಿಸ್ಟಮ್ ಯೂಸ್ ಮಾಡಿ. ಸೊ ಅದು ನೋಡ್ಕೊಳ್ಳಿ. ನೆಕ್ಸ್ಟ್ ಏನಂದರೆ ಹೀಟರ್ ಟೆಂಪ್ರೇಚರ್ ಕೂಡ ಮುಖ್ಯ. ಯಾಕಂದರೆ ಈ ಫಿಶಸ್ ಇದೆಯಲ್ಲ ಸಿಟ್ಲೆಟ್ಸು, ಈ ಫಿಶಸ್ ಬಂದು ನಿಮ್ಮದು ವಾರ್ಮ್ ವಾಟರ್ ಫಿಶಸ್, ಕೋಲ್ಡ್ ವಾಟರ್ ಫಿಶಸ್ ಅಲ್ಲ. ಗೋಲ್ಡ್ ಫಿಶ್ ಥರ, ಶಾರ್ಪ್ ಫಿಶಸ್ ಥರ ಕೋಲ್ಡ್ ವಾಟರ್ ಫಿಶಸ್ ಅಲ್ಲ. ನೀವು ಕೋಲ್ಡ್ ವಾಟರ್ ವಿತೌಟ್ ಹೀಟರ್ ಇಟ್ಟಿದ್ರೆ ಇದು ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು 22 to 28 ತನಕ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. 22 ಕೆಳಗಡೆ ಹೋಗ್ಬಿಟ್ರೆ ವೈಟ್ ಸ್ಪಾಟ್ ಬಂದುಬಿಡುತ್ತೆ, ಬ್ಲ್ಯಾಕ್ ಸ್ಪಾಟ್ ಬಂದುಬಿಡುತ್ತೆ, ಫಿಶಸ್ ಒಂದೇ ಕಡೆ ಕೂತ್ಕೊಳ್ಳುತ್ತೆ, ಊಟ ತಿನ್ನೋದ್ರೆ ಸತ್ತೋಗ್ಬಿಡುತ್ತೆ. ಸೊ ಹೀಟರ್ ಮುಖ್ಯ ಇದಕ್ಕೆ. 28 ಟೆಂಪರೇಚರ್ ಇಡಲೇಬೇಕು ಯಾವಾಗಲೂ. ಮತ್ತು ಆಕ್ಸಿಜನ್ ಸಪ್ಲೈನೂ ಬಹಳಷ್ಟು ಮುಖ್ಯ. ಅದು ಕೂಡ ವಿತೌಟ್ ಆಕ್ಸಿಜನ್ ಸಪ್ಲೈ 4-5 ಗಂಟೆ ಇರುತ್ತೆ, ಆಮೇಲೆ ಸತ್ತೋಗ್ಬಿಡುತ್ತೆ. ಆಕ್ಸಿಜನ್ ಸಪ್ಲೈ, ಹೀಟರ್ ಇಡಲೇಬೇಕು. ಹೈಡಿಂಗ್ ಪ್ಲೇಸ್ ಇಡಬೇಕು. ಹೈಡಿಂಗ್ ಪ್ಲೇಸ್ ಏನಕ್ಕೆ, ಇದು ಫಿಶಸ್ ಟೆರಿಟರಿಯಲ್ ಫಿಶಸ್ ನಾನು ಮೊದಲೇ ಹೇಳಿದ್ನಲ್ಲ, ಪ್ರಾಪರ್ ನೀವು ಹೈಡಿಂಗ್ ಪ್ಲೇಸ್ ಕೊಟ್ಟರೆ ಅದು ನಮ್ಮ ಜಾಗನ ಅಕ್ವೈರ್ ಮಾಡ್ಕೊಳುತ್ತೆ, ಬೇರೆ ಫಿಶಸ್ ಆ ಕಡೆ ಬರೋಕ್ಕೆ ಕೊಡೋದಿಲ್ಲ, ಮತ್ತು ಆ್ಯಕ್ಟಿವ್ ಆಗಿರುತ್ತೆ, ಮತ್ತು ಜಾಸ್ತಿ ಜಗಳ ಆಡೋಲ್ಲ. ಕಮ್ಮಿ ಹೈಡಿಂಗ್ ಪ್ಲೇಸ್ ಇದ್ದರೆ ಫಿಶಸ್ ಒಂದಕ್ಕೊಂದು ಕೊಂದಾಗ್ಬಿಡುತ್ತೆ, ಜಾಗ ಅವ್ರಿಗೆ ಗೊತ್ತಾಗಲ್ಲ, ಯಾವ್ದು ನಮ್ಮದು ಯಾವ್ದು ನಿಮ್ಮದು ಗೊತ್ತಾಗಲ್ಲ. ಅದಕ್ಕೋಸ್ಕರ ಓಪನ್ ಫೀಲ್ಡಲ್ಲಿ ಜಗಳ ಆಡ್ತಾನೆ ಇರುತ್ತೆ. ಹೈಡಿಂಗ್ ಪ್ಲೇಸ್ ಎಷ್ಟು ಜಾಸ್ತಿ ಇಕ್ತೀರಾ ಅಷ್ಟು ಒಳ್ಳೇದು. ಟ್ಯಾಂಕಿನ 30% ಭಾಗ ನೀವು ಹೈಡಿಂಗ್ ಪ್ಲೇಸ್ ಥರ ಡಿಸೈನ್ ಮಾಡಬೇಕು. ಮಿಕ್ಕಿದ 70% ಅವ್ರಿಗೆ ಈಜಾಡೋಕ್ಕೋಸ್ಕರ ಇಡಬೇಕು, ಆ ಥರ ಇಡಬೇಕು. ಮತ್ತು ಟ್ಯಾಂಕ್ ಮೇಟ್ಸು ಬಹಳಷ್ಟು ಇಂಪಾರ್ಟೆಂಟ್. ಟ್ಯಾಂಕ್ ಮೇಟ್ಸ್ ಏನು ಮಾಡಿ ಭಾಳ ಜನ ಒಂದು ಚಿಕ್ಕ ಫಿಶ್ ಇರುತ್ತೆ, ದೊಡ್ಡ ಫಿಶ್ ಬಿಡ್ತಾರೆ, ಆವಾಗ ಪ್ರಾಬ್ಲಮ್ ಆಗುತ್ತೆ. ದೊಡ್ಡ ಫಿಶಸ್ ಚಿಕ್ಕ ಫಿಶನ್ನು ಹೆದರಿಸ್ಕೊಂಡು ಇಟ್ಟಿರ್ತಾರೆ ಟ್ಯಾಂಕಲ್ಲಿ, ಆವಾಗ ಚಿಕ್ಕ ಫಿಶಸ್ ಆಕ್ಟಿವ್ ಆಗಿರಲ್ಲ, ಸರಿಯಾಗಿ ಊಟ ತಿನ್ನೋಕೆ ಬರೋದಿಲ್ಲ ಮೇಲ್ಗಡೆ, ಆಮೇಲೆ ದೊಡ್ಡ ಫಿಶನ್ನು ಅಟ್ಯಾಕ್ ಮಾಡಿ ಸತ್ತೋಗ್ಬಿಡುತ್ತೆ. ಸೊ ಪ್ರಾಪರ್ ಟ್ಯಾಂಕ್ ಮೇಟ್ಸ್ ಹೇಳಬೇಕು. ಯಾವ ಫಿಶ್ ಬಗ್ಗೆ ಯಾವ ಟ್ಯಾಂಕ್ ಮೇಟ್ಸ್ ಅದು ನಮ್ಮ ಕಮೆಂಟ್ಸಲ್ಲಿ ಹೇಳಿ, ನಾನು ಹೇಳ್ತೀನಿ ಆ ಟ್ಯಾಂಕ್ ಮೇಟ್ಸ್. ಯಾಕಂದರೆ ಬಹಳಷ್ಟು ಟ್ಯಾಂಕ್ ಮೇಟ್ಸ್ ಇದೆ. ಒಂದು ಹೇಳ್ತಾ ಹೋದರೆ ಒಂದು 100 ಬರುತ್ತೆ. ಸೊ ಅದಕ್ಕೋಸ್ಕರ ಪ್ರಾಪರ್ ಟ್ಯಾಂಕ್ ಮೇಟ್ಸ್ ನೋಡ್ಕೊಂಡು ಟ್ಯಾಂಕ್ ಮೇಟ್ಸ್ ಸರಿಯಾಗಿರುತ್ತೆ, ಅದು ಜಗಳ ಆಡೋದಿಲ್ಲ. ಜಗಳ ಆಗಿಲ್ಲ ಅಂದರೆ ಲೈಫು ಜಾಸ್ತಿ ಇರುತ್ತೆ. ಜಸ್ಟ್ ಜಗಳ ಆಡ್ತಾ ಆಗುತ್ತೆ, ಅಷ್ಟು ಲೈಫ್ ಕಮ್ಮಿ ಆಗುತ್ತೆ. ಅದಾಯಿತು. 4ನೇದು ಮೋಸ್ಟ್ ಇಂಪಾರ್ಟೆಂಟ್. ನಾವು ಅದಕ್ಕೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ, ಆದರೆ ಅದು ಇಂಪಾರ್ಟೆಂಟ್. ಏನಂದರೆ ಊಟ, ಅವ್ರು ಕೊಡುವ ಆಹಾರ. ಅಕ್ವೇರಿಯಂ ಶಾಪಲ್ಲಿ ನಾನು ಎಷ್ಟು ಜನ ನೋಡಿದ್ದೀನಿ, ಈ 2,000-3,000ಗೆ ಇನ್ವೆಸ್ಟ್ ಮಾಡಿ ಟ್ಯಾಂಕ್ ತೊಗೊಳ್ತಾರೆ. ಆದರೆ ಫೀಡಿಂಗ್ ಬಗ್ಗೆ ಬಂದರೆ, ಫೀಡಿಂಗ್ ಏನು ಹೇಳ್ತಾರೆ, ಸರ್ 30 ರೂಪಾಯಿ ಫೀಡ್ ಕೊಡಿ ಸಾಕು, 50 ರೂಪಾಯಿ ಫೀಡ್ ಕೊಡಿ ಸಾಕು ಅಂತಾರೆ. 30 ರೂಪಾಯಿ 50 ರೂಪಾಯಿ ಫೀಡಿಂಗಲ್ಲಿ ಅದು ಏನು ತಿನ್ನತ್ತೆ, ಏನು ಬರುತ್ತೆ, ಅದರಲ್ಲಿ ಏನೂ ಬರಲ್ಲ. ಅದರಲ್ಲಿ ಬರೀ ಮೈದಾ ಇರುತ್ತೆ, ಈಸ್ಟ್ ಇರುತ್ತೆ. ಮೈದಾ ಈಸ್ಟಿಂದ ಏನಾಗುತ್ತೆ, ಫಿಶಸ್ ಸತ್ತೋಗುತ್ತೆ. ಅದರಲ್ಲಿ ಅದಕ್ಕೆ ಪ್ರೋಟೀನ್ ಬೇಕಾಗುತ್ತೆ, ಅದೇ ಪ್ರೋಟೀನ್ ಇರೋಲ್ಲ, ಅದಕ್ಕೆ ಸತ್ತೋಗ್ಬಿಡುತ್ತೆ. ಇನ್ನು ಯಾವಾಗಲೂ ಫಿಶ್ ತೊಗೊಂಡ್ರೆ ನೀವು ಟ್ರೈ ಮಾಡಿ ಅದಕ್ಕೆ ಪ್ರಾಪರ್ ಫೀಡಿಂಗ್ ಕೊಡಬೇಕು. ನಾವು ಕೂಡ ಒಳ್ಳೆ
ಅಕ್ಕಿ ತೊಗೊಳ್ತೀವಿ, ಒಳ್ಳೆ ಫಿಲ್ಟರ್ ಸಿಸ್ಟಮ್, ಒಳ್ಳೆ ನಾವು ಆಹಾರ ತೊಗೊಳೋಕ್ಕೆ ಫ್ರೂಟ್ಸ್ ತಿನ್ನೋಕ್ಕೆ ಟ್ರೈ ಮಾಡ್ತೀವಿ, ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಟ್ರೈ ಮಾಡ್ತೀವಿ, ಯಾಕಂದ್ರೆ ನಮ್ಮ ಆಹಾರ ಚೆನ್ನಾಗಿರಲಿ ಅಂತ. ಸೊ ಅದೇ ಥರ ಫಿಶಸ್ಸು ಕೂಡ ನೀವು ಮಹತ್ವ ಕೊಡಬೇಕು. ಏನು ತೊಗೊಂಬಂದ್ಬಿಟ್ಟು ನೀವು ಆರಾಮಾಗಿ ಫಿಶಸ್ ಇಟ್ಬಿಟ್ಟು 30 ರೂಪಾಯಿ 20 ರೂಪಾಯಿ ಫುಡ್ ಆಗಿಬಿಟ್ರೆ ಆ ಫಿಶ್ ಎಲ್ಲಿ ಬೆಳೆಯುತ್ತೆ ಹೇಳಿ? ಸೊ ನೆಕ್ಸ್ಟ್ ಟೈಮಿಂದ ಯಾವಾಗಲೂ ತೊಗೊಂಡು, ನಾನು ಯಾವ ಕಂಪ್ನಿ ಪ್ರಚಾರ ಮಾಡ್ತಾ ಇಲ್ಲ, ನೀವು ಯಾವ್ದು ತೊಗೊಂಡ್ರು ನೆಕ್ಸ್ಟ್ ಟೈಮಿಂದ ಪ್ರಾಪರ್ ಫೀಡಿಂಗ್ ಕೊಡಿ. ಎಷ್ಟು ಒಳ್ಳೆ ಫೀಡಿಂಗ್ ಕೊಡ್ತೀರಾ ಅಷ್ಟೇ ಅದು ಚೆನ್ನಾಗಿ ಬೆಳೆಯುತ್ತೆ. ಸೊ ಫೀಡಿಂಗ್ ಬಗ್ಗೆ ನಾನು ನಾಲ್ಕು ಇಂಪಾರ್ಟೆಂಟು. ನಮ್ಮ ಇಂಡಿಯಾದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂದರೆ ಎಲ್ಲ ಮೈಂಡಲ್ಲಿ ಅದು ಡಿಸ್ಕವರಿ ಫುಡ್ 10 ರೂಪಾಯಿ 20 ರೂಪಾಯಿ ಫುಡ್ ಅಷ್ಟೇ. ಅದರಲ್ಲಿ ಮೈದಾ ಜಾಸ್ತಿ ಇರುತ್ತೆ ಮತ್ತು ಜಾಸ್ತಿ ಈಸ್ಟ್ ಇರುತ್ತೆ. ಅದರಿಂದ ಏನಾಗುತ್ತೆ, ಫಿಶಸ್ಸು ಬ್ಲೂಟಿಂಗ್ ಪ್ರಾಬ್ಲಮ್ ಬರುತ್ತೆ. ಸ್ವಲ್ಪ ದಿನ, ಒಂದು 4 ದಿನ 5 ದಿನ ಆದಮೇಲೆ ಅದು ಉಲ್ಟಾ ಆಗಿಬಿಟ್ಟು ಸತ್ತೋಗ್ಬಿಡುತ್ತೆ. ನಾವೇನು ಅಂದ್ಕೊಳ್ತೀವಿ, ಫಿಶಸ್ ಚೆನ್ನಾಗಿತ್ತಲ್ಲ ಅಕ್ವೇರಿಯಂ ಫಿಶ್ ತೊಗೊಂಡ್ಬಂಡೆ, ಏನು ಬರೀ ತೊಗೊಂಡು ಬರ್ತಾ ಇದ್ದೀವಿ ಸತ್ತೋಗ್ತಾ ಇದೆ, ತೊಗೊಂಬೇಡ ನೆಕ್ಸ್ಟ್ ಟೈಮ್ ಅಂತ ನಮ್ಮ ಮಕ್ಕಳಿಗೆ ಹೇಳಿಬಿಡ್ತೀವಿ. ಆದರೆ ಪ್ರಾಬ್ಲಮ್ ನೋಡ್ಕೊಂಡಿರೋ ಏನು ಪ್ರಾಬ್ಲಮಿಂದ ಆಗ್ತಾರೋ ಅದು ಕಂಡಿಡಕ್ಕೆ ಹೋಗಲ್ಲ. ಫೀಡಿಂಗೇ ಪ್ರಾಬ್ಲಮ್. ಫೀಡಿಂಗ್ ಬಹಳಷ್ಟು ಮುಖ್ಯ. ಎಷ್ಟು ಫೀಡಿಂಗ್ ಚೆನ್ನಾಗಿ ಕೊಡ್ತೀರಾ ಅಷ್ಟು ಅದರ ಲೈಫ್ ಬರುತ್ತೆ. ಸೊ ನೆಕ್ಸ್ಟ್ ಟೈಮಿಂದ ತೊಗೊಂಬಂದರೆ ಫಿಶಸ್ಸು ಫೀಡಿಂಗ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ. ಒಂದು ಅಟ್ಲೀಸ್ಟ್ ನಿಮ್ಮ ಬಜೆಟ್ 200-300 ರೂಪಾಯಿ ಇರಬೇಕು ಫೀಡಿಂಗ್ಗೆ, ಆವಾಗಲೇ ಫಿಶಸ್ ತೊಗೊಳ್ಳಿ. ಅದರಿಂದ ಫಿಶಸ್ ನಿಮಗೆ, ಯಾಕಂದರೆ ಅದಕ್ಕೆ ಪ್ರೋಟೀನ್ ಬೇಕಾಗತ್ತೆ. ಅದಕ್ಕೆ ಇದು ಶೋ ಫಿಶಸ್ಸು, ನಾರ್ಮಲ್ ಕೆರೆ ಮೀನು ಅಲ್ಲ. ಕೆರೆ ಮೀನು ಅಂದರೆ ಏನು ಹಾಕಿದ್ರು ತಿಂದಾಗ್ಬಿಡುತ್ತೆ, ಆದರೆ ಇದು ಶೋ ಫಿಶಸ್ಸು. ಶೋ ಫಿಶಸ್ಗೋಸ್ಕರ ಅದಕ್ಕೆ ಒಳ್ಳೆ ಒಳ್ಳೆ ಪ್ರೋಟೀನ್ ಫುಡ್ ಬೇಕು, ಒಳ್ಳೆ ಆಹಾರ ಮಿನರಲ್ಸ್ ಬೇಕು. ಅದೆಲ್ಲ ಒಳ್ಳೆ ಕಂಪ್ನಿನೇ ನಿಮಗೆ ಆಫರ್ ಮಾಡೋದು. 20 ರೂಪಾಯಿ ಫುಡಲ್ಲಿ ಬರೋದಿಲ್ಲ. ಸೊ ಅದು ನೆಕ್ಸ್ಟ್ ಟೈಮ್ ನೋಡಿಕೊಂಡ್ರೆ ನೀವು, ನಿಮ್ಮ ಫಿಶ್ ಹೆಲ್ತಿಯಾಗಿರುತ್ತೆ. ಸೊ ಈ 4 ವಸ್ತುಗಳು ನೋಡಿಕೊಂಡ್ರೆ ನಿಮ್ಮ ಫಿಶ್ ಯಾವಾಗಲೂ ಹೆಲ್ತಿಯಾಗಿರುತ್ತೆ, ಆ್ಯಕ್ಟಿವ್ ಆಗಿರುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ಥರ ಭಾಳಷ್ಟು ವೀಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.